ಇಲ್ಲ ಅಫ್ಕೋರ್ಸ್ ಈಗ ಸಂಪಾದನೆ ಮಾಡಿರೋದು ಸಾಲ ಮಾಡಿ ಸಿನಿಮಾಗೆ ಹಾಕ್ತೀವಿ ಅಂತಂದರೆ ಅಫ್ಕೋರ್ಸ್ ಎಲ್ಲರೂ ವಿರುದ್ಧವಾಗಿ ನಿಲ್ತಾರೆ. ಬಟ್ ನಾವು ಇದನ್ನು ಬಿಟ್ಟು ಬೇರೆ ಏನು ಪ್ರೀತಿಸಿಲ್ಲ. ಈಗ ಕನಸುಗಾರ ರವಿ ಸರ್ ಕೂಡ ಆ ರೀತಿನಲ್ಲಿ ಇನ್ಸ್ಪಿರೇಷನ್ನೇ. ಈಗ ನಾನು ಅದನ್ನೇ ಹೇಳೋದು, ಸೋತ್ರೆ ದುಡ್ಡು ಸೋಲ್ತೀನಿ, ಆದರೆ ಎಲ್ರಿಗೂ ಒಂದು ಮೆಚ್ಚುಗೆ ಇರುತ್ತೆ, ಒಂದು ಒಳ್ಳೆ ಪ್ರಯತ್ನ ಮಾಡ್ದ ಅಂತ. ನಾನು ಯಾವುದೋ ಒಂದು ಕೆಟ್ಟ ಪ್ರಯತ್ನಕ್ಕೋ ಕೆಟ್ಟ ಉದ್ದೇಶಕ್ಕೋ ಎಲ್ಲೋ ಹೋಗಿ ನಾನು ಜೂಜ ಹಾಕಿ ಅಥವಾ ಏನೋ ಒಂದು ಎಲ್ಲೋ ಹಾಳು ಮಾಡಿಲ್ಲ, ಅದನ್ನ ವ್ಯಂಗ್ಯವಾಗಿ ಅದನ್ನೇನು ಖರ್ಚು ಮಾಡಿಲ್ಲ. ನಾನು ಮಾಡ್ತಿರೋದು ಒಂದು ಒಳ್ಳೆ ಉದ್ದೇಶಕ್ಕೆ, ಒಂದು ಕನ್ನಡ ಸಿನಿಮಾ ಬೆಳೀಲಿ, ನಾನು ಬೆಳಿಬೇಕು ಕಲಾವಿದನಾಗಿ, ಎಲ್ಲ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತೀನಿಲ್ಲ. ಸೋತ್ರೆ ದುಡ್ಡು ಸೋಲತ್ತೆ, ಪ್ರಯತ್ನ ಸೋತಿರಲ್ಲ. ಸೊ ಮತ್ತೆ ಸಂಪಾದನೆ ಮಾಡಿ ದುಡ್ಡು ಅನ್ನೋದು ಬರುತ್ತೆ ಹೋಗುತ್ತೆ, ಅದನ್ನು ಯಾವತ್ತು ತಲೆ ಕೆಡಿಸ್ಕೊಳ್ಳಲ್ಲ. ಅಫ್ಕೋರ್ಸ್ ತುಂಬ ಸಾಲ ಮಾಡಿದ್ದೀನಿ, ಟು ದಿ ಕೋರ್ಸ್ ಎಲ್ಲನೂ ಹಡ ಇಟ್ಬಿಟ್ಟಿದ್ದೀನಿ ಸರ್. ಬಟ್ ಒಂದು ಪಣ ತೊಟ್ಟಿದ್ದೀನಿ, ಇಷ್ಟೆಲ್ಲ ಹಡ ತೊಟ್ಟರು ಪಣ ತೊಟ್ಟಿದ್ದೀನಿ, ಗೆದ್ದು ಬರ್ತೀನಿ ಅಂತ ನೋಡೋಣ ಸರ್. ಅಲ್ಲಂದ್ರೆ ಅಂದ್ರೆ ಆಪ್ತರು ರಿಸೀವ್ ಮಾಡೋಂಥ ರೀತಿ, ಯಾಕಂದ್ರೆ ಇಷ್ಟು ವರ್ಷ ಜರ್ನಿ ಮಾಡಿ ಅಜರ್ ಅವ್ರು ಈಗೀಗ ಅಂದ್ರೆ ಇತ್ತೀಚೆಗಷ್ಟೇ ಮನೆ ತಗೊಂಡ್ರ, ಅಂದ್ರೆ ಒಂದು ಮನೆ ಮಾಡ್ಕೊಳಕ್ ಇಷ್ಟು ದಿನ ಬೇಕಾಗಿತ್ತು ಅನ್ನೋಂಥ ಪ್ರಶ್ನೆಗಳೆಲ್ಲ ನೀವು ಫೇಸ್ ಮಾಡಿರ್ತೀರಿ. ಅದಾದ ನಂತರ ಮತ್ತೆ ಇಂಥ ಸಾಹಸ ಕೈ ಹಾಕಿದ್ರಿ, ಎಷ್ಟು ಸಾಲ ಮಾಡಿದ್ರ, ಫೈನಲಿ ಹೆಂಗೆ ಸದ್ಯಕ್ಕೆ ನಿಮ್ಮ ನಂಬಿಕೆ ಇದೆ ಅದನ್ನ ಬಗೆಹರಿಸ್ಕೊಳ್ಳೋಂಥ ಸಾಧ್ಯತೆಗಳ ಬಗ್ಗೆ? ಅಲ್ಲ, ನಂಬಿಕೆ ಅಂದ್ರೆ ನಾನು ಈ ದುಡ್ಡು ಹಾಕಿದ್ದು ಗಳಿಸ್ಬಾರ್ದು ಅದು ಆಲೋಚನೆ ತಲೆನಲ್ಲಿ ಇಲ್ವೇ ಇಲ್ಲ. ನಾನು ಇವತ್ತು ಕೂಡ ರಿಲೀಸಿಗೆ ಪ್ರಚಾರಕ್ಕೆ ಇವತ್ತು ಕೈ ಚಾಚ್ತಾ ಇದ್ದೀನಿ, ಬೇಡ್ತಾ ಇದ್ದೀನಿ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ದುಡ್ಡಿನ ವ್ಯವಸ್ಥೆಗಳು ಮಾಡ್ತಾನೆ ಇದ್ದೀನಿ, ನಿರಂತರವಾಗಿ ಮಾಡ್ತಾನೆ, ಅದು ಮುಗ್ದಿಲ್ಲ ಅದು. ಬಟ್ ನನಗೆ ಒಂದು ಗೊತ್ತಿದೆ, ಒಂದಲ್ಲ ಒಂದು ರೀತಿಯಿಂದ ಸಂಪಾದನೆ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಸರ್. ಏನು ಮಾಡೋದು, ನಾಳೆ ದಿನ ಹೋಗಿ ಒಂದು ಟ್ಯಾಕ್ಸಿ ಆದರೂ ಓಡಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸ್ವಾಭಿಮಾನ ಅಂತ ಇದ್ದಾಗ ಭಿಕ್ಷೆ ಬಿಡದೆ ನೀವು ಕೈಕಾಲು ಗಟ್ಟಿ ಇದ್ದಾಗ, ದೇವರು ಶಕ್ತಿ ಕೊಟ್ಟಾಗ, ಬುದ್ಧಿ ಕೊಟ್ಟಾಗ, ಮೆದುಳು ಕೊಟ್ಟಾಗ, ಗುಂಡಿಗೆ ಕೊಟ್ಟಾಗ ಏನು ಬೇಕಾದರೂ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು. ದುಡ್ಡು ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಮಾಡೋಂಥ ತಾಕತ್ತು ಎಷ್ಟು ಜನಕ್ಕೆ ಬರುತ್ತೆ, ಎಷ್ಟು ಜನಕ್ಕೆ ಇವಾಗ ಅಜಯ್ ರಾವ್ ಆಗಿ ಇಷ್ಟು ವರ್ಷ ಸಿನಿಮಾದಲ್ಲಿ ಗುರುತಿಸ್ಕೊಳ್ಳೋಂಥ ಅವಕಾಶ ಎಷ್ಟು ಜನಕ್ಕೆ ಈ ಅದೃಷ್ಟ ಕಲ್ಪಿಸ್ಬರುತ್ತೆ ಅಲ್ವಾ? ಸೊ ನಂಗೆ ದೇವ್ರು ಈ ಒಂದೊಂದು ವೇದಿಕೆ ಕೊಟ್ಟಿದ್ದಾನೆ, ಈ ಥರದೊಂದು ಸ್ಥಾನ ಕೊಟ್ಟಿದ್ದಾನೆ ಅಂತಂದರೆ ನಾವು ಏನೋ ಒಂದು ಹೋರಾಟ ಮಾಡಿ ಇದಕ್ಕಿಂತ ಮೇಲ್ ಬರೋದಕ್ಕೆ ಒಂದು ರಿಸ್ಕ್ ತೊಗೋಬೇಕು, ಒಂದು ಥ್ರಿಲ್ ಅನ್ನೋದು ಇರುತ್ತೆ ಲೈಫಲ್ಲಿ. ನೋಡೋಣ ಸರ್, ಅದು ಮಜಾ ಬರ್ತಾ ಇದೆ. ಗೆಲ್ತೀನಿ ಅನ್ನೋರಿಗೆ ನಂಬಿಕೆಯಿಂದನೇ ಸ್ಟಾರ್ಟ್ ಮಾಡಿರೋದು. ಏನೇ ಇದ್ರು ಕೃಷ್ಣಾರ್ಪಣ ಮಸ್ತು, ಅವ್ನು ಕೈ ಹಿಡಿತಾನೆ. ಫೈನಲಿ ಅಂದ್ರೆ ನಿಮ್ಗೆ ಮಾತಾಡಿದ್ರೆ ಅಥವಾ ಕೇಳಿದ್ರೆ ಯಾರು ಸಪೋರ್ಟ್ ಮಾಡಲ್ಲ ಅನ್ನಲ್ಲ, ಅಂದ್ರೆ ಇಡೀ ಇಂಡಸ್ಟ್ರಿಲಿ ಈಗ ಕೆಲವು ಸಂದರ್ಭದಲ್ಲಿ ಒಂದು ಒಳ್ಳೆ ಪ್ರಯತ್ನಕ್ಕೂ ಕೂಡ ಇಂಡಸ್ಟ್ರಿ ಒಂದಾಗಲ್ಲ, ಒಳ್ಳೆ ಸಿನಿಮಾಗಳಿಗೆ ಸ್ಟಾರ್ಗಳು ಸಪೋರ್ಟ್ ಮಾಡಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ನೀವು ಅಂತಹ ಪ್ಲಾನಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ಇಂಡಸ್ಟ್ರಿಯ ಫ್ರೆಂಡ್ಸ್ ಸಹಕಾರ ಹೇಗಿದೆ ಅನ್ನೋಂಥದ್ದು? ಸರ್, ಈ ವಿಚಾರಕ್ಕೆ ಒಂದು ತುಂಬ ಧರ್ಮ ಸಂಕಟ ಬರುತ್ತೆ. ಒಂದು ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರಲ್ಲ, 100% ಸಪೋರ್ಟ್ ಮಾಡಿದ್ದಾರೆ ಸರ್. ಇವಾಗ KVN ಸಂಸ್ಥೆ ಏನು ರಿಲೀಸ್ ಮಾಡೋಕ್ಕೆ ಬಂದಿದೆಯಲ್ಲ, ಅದಕ್ಕೆ 101% ಒಬ್ಬ ಸ್ನೇಹಿತನ ಸಪೋರ್ಟ್ ಇಲ್ಲದೆ ಅದು ಚಾನ್ಸೇ ಇದ್ದಿಲ್ಲ. ಇವಾಗ ನಾವು ಅದು ಹೇಳ್ಕೊಂಡ್ರೆ ಏನಾಗುತ್ತೆ, ಪ್ರಚಾರಕ್ಕೆ ಬಳಸ್ಕೊಂಡಾಗುತ್ತೆ. ಹೇಳದೇ ಇದ್ರೆ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ತನ್ನ ಹೃದಯ ಶ್ರೀಮಂತಿಕೆಯನ್ನು ಮೆರೆದಾಗ ಅವನ್ನ ಸಪೋರ್ಟ್ ಅನ್ನೋದು ನಾವು ಹೇಳ್ಕೊಳ್ತಾ ಇದ್ರೆ ಅವ್ನು ಒಳ್ಳೆತನ, ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣ ಜನಕ್ಕೆ ಗೊತ್ತಾಗಲ್ಲ. ಸೊ 100% ಬೇರೆ ಯಾರೂ ಅಲ್ಲ ಸರ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿರೋದು. ಸೊ ಇವಾಗ ಅಂದರೆ ಅವರು ನನಗೆ ಬೈತಾರೆ ಎಲ್ಲಿ ಅಂದರೆ, ಅವರು ಇಷ್ಟಪಡಲ್ಲ ಎಲ್ಲೂ ಹೆಸರು ಹೇಳ್ಕೊಳ್ಳೋದಾಗಲಿ. ನಾನು ಅದನ್ನ ಹೇಳ್ತೀನಿ, ದಯವಿಟ್ಟು ಇದನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದೀವಿ, ಹಂಗೆ ತೊಗೋಬಾರ್ದು. ಬಟ್ ಅಟ್ ದ ಸೇಮ್ ಟೈಮ್ ಇಂಡಸ್ಟ್ರಿನಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಬೇರೆಯವ್ರಿಗೆ ನಿಲ್ತಾರೆ. ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೋದಾಗ, ಒಂದು ಒಳ್ಳೆ ಪ್ರಯತ್ನ ಮಾಡೋಕ್ಕೆ ಹೋದಾಗ ಹಿಂದೆ ಬೆಂಬಲ ಕೊಟ್ಟು ನಿಲ್ಲೋರು ಪ್ರತಿಯೊಂದು ಕಲಾವಿದರು ನಾನು ಹೇಳೋದು, ಒಬ್ರಿಗೊಬ್ರು ನಿಲ್ಲೋದು ಖಂಡಿತ ಇದೆ. ಯೂನಿಟಿ ಇದೆ ಸಿನಿಮಾದಲ್ಲಿ, ಸಪೋರ್ಟ್ ಅನ್ನೋದು 100% ಇದೆ. ನಾವು ಒಬ್ರಿಗೊಬ್ರಿಗೆ ನಾವು ಕೇಳ್ಕೊಳ್ಳಲ್ಲ ಅಂದರೆ ಒಂದು ಒಳಗಡೆ ಒಂದು ಮುಜುಗರ ಇರುತ್ತೆ. ಮುಜುಗರ ಇನ್ ದ ಸೆನ್ಸ್, ಅವ್ರು ಕಷ್ಟಪಟ್ಟು ಸಾಧನೆ ಮಾಡಿ ಬಂದಿರ್ತಾರೆ, ಅವ್ರದ್ದೇ ಆದಂಥ ಸ್ಟ್ರಗಲ್ಸ್ ಎಲ್ಲ ನಮಗೆಲ್ಲ ಗೊತ್ತಿರುತ್ತಲ್ಲ. ಹಾಗಾಗಿ ನಾವು ಹೋಗಿ ಅದನ್ನ ಬೇಡ, ಇವರು ಚೆನ್ನಾಗಿರ್ಲಿ, ದೇವ್ರಂದ್ರೆ ಅವ್ರು ಕಷ್ಟಪಟ್ಟು ಬಂದಿದ್ದಾರೆ ಇರಲಿ ಅಂತ ಇರುತ್ತೆ. ಬಿಟ್ಟರೆ ಒಳಗೆ ನಾವು ನೋಡ್ತಾ ಇರ್ತೀವಿ, ನಾನು ಅವನಿಗೆ ನಿಲ್ಲಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿರುತ್ತೆ. ಅದೇ ಯಶ್ ಅವ್ರ ಜೊತೆ ಮತ್ತೆ ಮಾತಾಡಿದಾಗ ಸದ್ಯದ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ನಿಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು, ಏನಾದ್ರು ಹೇಳಿದ್ರ, ಏನಾದ್ರು ಹೇಗೆ? ಇಲ್ಲ, ಇಷ್ಟ್ರ ಮೇಲೆ ನಾನು ದಯವಿಟ್ಟು ಏನು ಹೇಳಕ್ ಇಷ್ಟಪಡಲ್ಲ. ಅದು ಅನ್ಯದಂದ್ರೆ ಬೇರೆ ಅರ್ಥಗಳು ಬರ್ತಾ ಹೋಗ್ಬಿಡುತ್ತೆ. ನಾವು ಬಳಕೆ ಅದನ್ನ ಹಂಗೆ ರಾಂಗ್ ವೇನಲ್ಲಿ ಮಾಡ್ಕೊಂಡು ಅದು ಪ್ರಚಾರಕ್ಕೆ, ಮಾರ್ಕೆಟಿಂಗ್ ಅದು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ.